ಹಾಯ್ ಹಲೋ ನಮಸ್ಕಾರ. ಇವಾಗ ಟೈಮ್ ಬಂದುಬಿಟ್ಟು 7:30. ಸೊ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಪೇಂಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಈ ಕಾಂಪೌಂಡ್ಗೆಲ್ಲ ಆಲ್ರೆಡಿ ನಿದ್ದೆ ಮತ್ನಿಯಲ್ಲಿ ಪೇಂಟ್ ಮಾಡಿದ್ದಾರೆ ನಿನ್ನೆ. ಆ ಕ್ಲಿಪ್ಸ್ನ ಹಾಕ್ತೀನಿ ನೋಡಿ. ಬೆಂಗಳೂರಿಂದ ಇಬ್ಬರು ಪೇಂಟ್ರ್ ಬಂದಿದ್ದಾರೆ, ಗೇಟ್ ಪೇಂಟ್ ಮಾಡ್ತಾಯಿದೆ. ಹಾಯ್ ನಿಧಿ, ಹೇಗಿದೆ ಪೇಂಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದೀರಾ? ಹಾಯ್ ನಿಯಾಲ್, ಹೇಗೆ ಚೆನ್ನಾಗಿ ಮಾಡ್ತೀರಾ ಪೇಂಟು? ನಾನು ಪೇಂಟ್ ಮಾಡಬೇಕಾಗಿರೋದು ಆ ಬಿಲ್ಡಿಂಗ್ಗೆ. ಸೊ ಇದು ದನ ಮಾಡ್ಕೊಳ್ಳೋ ಜಾಗ. ಇದು ಇನಾಗ್ರೇಷನ್ ನಿನ್ನೆ ಆಗಿದೆ. ಅದ್ರದ್ದು ವೀಡಿಯೋನೂ ಹಾಕ್ತೀನಿ, ಅದನ್ನು ಒಂದ್ಸಲ ನೋಡ್ಕೊಬಿಡಿ. ಸೊ ಈಗ ಪೇಂಟ್ ಎಲ್ಲ ರೆಡಿ ಇದೆ, ಅದನ್ನ ಪೇಂಟ್ ಕೊಡಬೇಕೀಗ ಈ ಬಿಲ್ಡಿಂಗ್ಗೆ. ನೀನು ಕೆಲಸ ಮಾಡ್ತೀನಿ. ಅಲ್ಲಿ ಬರಲ್ಲ, ಇಲ್ಲಿ ಬರೋದು, ಇಲ್ಲೆಲ್ಲ ಕೂರ್ಸೋದು, ಅಲ್ಲಿ ಬರಲ್ಲ. ಓಹ್, 1 ಅವರ್ ಕೆಲಸ ಮಾಡಿದ್ದಕ್ಕೆ ಇದೊಂದು ಗೋಡೆ ಆಗಿದೆ ಇವಾಗಷ್ಟೇ. ಇದೊಂದು ಗೋಡೆ ಆಗಿದೆ. ಸೊ ಹೀಗೆ ಫುಲ್ ಸುತ್ತ ಎಲ್ಲ ಕಡೆ ಮಾಡಬೇಕು ನೋಡಿ. ಇವಳು ಒಬ್ಳು ನನ್ನ ಅಸಿಸ್ಟೆಂಟ್ ಪೇಂಟರ್ ಇವಳು. ಆ ಥರ ಫುಲ್ ಎಲ್ಲ ಕಂಪ್ಲೀಟಾಗಿ ಮಾಡಬೇಕು ಇವಾಗ. ಓಕೆ ಗೈಸ್, ಇವಾಗ ಟೈಮ್ ಬಂದುಬಿಟ್ಟು 10 ಗಂಟೆ. ಸೊ 7 to 10, 8, 9, 10, 3 hours. 3 hours ಇದಿಷ್ಟಾಗಿದೆ ಫ್ರಂಟ್ ಪಾರ್ಟ್. ಈ ಕಡೆ ಸೈಡು ಆಗಿದೆ. ಈ ಕಡೆ ಅರ್ಧ ಆಗಿದೆ. ಇನ್ನು ಮೇಲ್ಗಡೆ ಹತ್ಬಿಟ್ಟು ಮೇಲ್ಗಡೆ ಅರ್ಧ ಫಿನಿಷ್ ಮಾಡಬೇಕು. ಮತ್ತು ಈ ಕಡೆನೂ ಅಷ್ಟೇ ಅರ್ಧ ಆಗಿದೆ. ಮೇಲ್ಗಡೆ ಹತ್ಬಿಟ್ಟು ಮೇಲ್ಗಡೆ ಅರ್ಧ ಫಿನಿಷ್ ಮಾಡಬೇಕು. ಇವಾಗ ಅಷ್ಟು ಡಾರ್ಕ್ ವೈಟಾಗಿ ಕಾಣಿಸಲ್ಲ, ಬಟ್ ಫುಲ್ ಡ್ರೈ ಆದಮೇಲೆ ಫುಲ್ ಡಾರ್ಕಾಗಿ ವೈಟ್ ಬರುತ್ತೆ ಅದು. ಇವಾಗ ಫುಲ್ ನೋಡೋ ಫುಲ್ ಲೈಟ್ ಕಲರ್ ಇರುತ್ತೆ, ಲೈಟ್ ಕಲರ್ ಥರ ಇರುತ್ತೆ. ಬಟ್ ಫುಲ್ ಡ್ರೈ ಆದಮೇಲೆ ಡಾರ್ಕ್ ಆಗುತ್ತೆ. ಅದು ನೀವು ಗೇಟ್ ನೋಡ್ಬೋದು, ಗೇಟು ಅಷ್ಟು ಲೈಟಾಗಿತ್ತು, ಈಗ ಗೇಟ್ ಫುಲ್ ಡಾರ್ಕ್ ಆಗಿದೆ. ಸೊ ನಿಧಿ ಇವಾಗ ಇನ್ನೊಂದು ಕೋಟಿಂಗ್ ಪೇಂಟ್ ಕೊಡ್ತಾ ಇದ್ದಾಳೆ ಅದಕ್ಕೆ. ಅಮ್ಮ ಅಮ್ಮ ತಿಂಡಿ ಮತ್ತು ಹುಲ್ ಕಟ್ ಮಾಡೋದಕ್ಕೆ ಒಬ್ಬರು ಮಿಷಿನ್ ತೊಗೊಂಡು ಬಂದಿದ್ದಾರೆ. ಸೊ ಇದು ಫುಲ್ ಟೋಟಲ್ ಫುಲ್ ಕ್ಲೀನ್ ಮಾಡ್ತಾರೆ ಹೀಗೆ ಹುಲ್ ಕಟ್ ಮಾಡಿಬಿಟ್ಟು ನೋಡಿ. ಅನ್ವಾಂಟೆಡ್ ಹುಲ್ಗಳನ್ನೆಲ್ಲ ಹೀಗೆ ಕಟ್ ಮಾಡಿ ಬಿಸಾಕ್ತೀವಿ. ಸೊ ಅದು ಯೂಸ್ ಇಲ್ಲ ಏನು. ಓಕೆ, ಇವಾಗ ತಿಂಡಿ ರೆಡಿ ಆಗಿದೆ ಅಂತೆ. ತಿಂಡಿ ತಿನ್ನೋದಕ್ಕೆ ಹೋಗ್ತಾ ಇದ್ದೀವಲ್ಲ. ತಿಂಡಿ ಅಂತವ ತಿಂಡಿ ಎಲ್ಲ ಗೊತ್ತಾ? ಉಂಡಿ ಕಡುಬು, ಉದ್ದಿನ ದೋಸೆ, ಮತ್ತೆ ಮೆಂತ್ಯ ದೋಸೆ, ಮತ್ತೆ ಎಂತ ಪಲಾವು, ಮತ್ತೆ ಇದು ಉದ್ದಿನವಡೆ. ಯಾವ ಹೋಟ್ಲಾಗ ಅದು? ಎಂತ ಕೆಲಸ ಮಾಡ್ತೀವಿ ನೀನು? ಹಾಂ, ಎಂತ ಅಕ್ಕಿ ಕೆಲಸ? ಹಾಂ, ಇನ್ನೇನು ಏನೂ ಕೆಲಸ ಮಾಡಿಲ್ಲ ನೋಡಿ ಅಲ್ಲ. ಏನು ಮಾಡಿದೆ? ಎಂತ ಅಕ್ಕಿ ಕೆಲಸ? ಎಂತ ಅಕ್ಕಿ ಮಾಡುವ? ಹೌದಾ? ಹಂಗೆ ನಿಯಲ್ಲಿಗೆ ಒಂದು ಈಗ ಇಡ್ಲಿ ಎಕ್ಸ್ಟ್ರಾ. ಹಾಯ್ ಗಾಯ್ಸ್, ಇವಾಗ ಆಂಟಿ ಫುಲ್ಲು ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇದು ಫಿಶ್ ಫ್ರೈಯಾ? ಫಿಶ್ ಫ್ರೈ, ಫಿಶ್ ಸಾಂಬಾರ್. ಇದೆಂತ ಮಾಡ್ತೀರಿ ನನಗೆ? ಕ್ರ್ಯಾಬಾ? ಸೊ ಅಲ್ಲಿ ಕ್ರ್ಯಾಬ್ ರೆಡಿ ಆಗ್ತಾ ಇದೆ. ಇವಳು ಆಲ್ರೆಡಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಈಗಲೇ.
ಹಾಯ್ ಗೈಸ್, ನಾನು ನನ್ನ ಸ್ಕೂಲ್ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಅವ್ರ ಮನೆ ಹತ್ರ ಬಂದಿದ್ದೀನಿ. ಆಲ್ಮೋಸ್ಟ್ ಇನ್ನೊಂದು 500 ಮೀಟರ್ ಅವ್ರ ಮನೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ನಾನು ಅವ್ರ ಮನೆ ಹೋಗ್ತಾ ಇದ್ದೀನಿ ಅಂತ. ಸೊ ಫುಲ್ ಸರ್ಪ್ರೈಸ್ ವಿಸಿಟ್ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ನೋಡೋಣ, ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಅದೇ ಸಾರಿ, ನಂಗೆ ಅದು ಟೆಕ್ನಿಕಲ್ ಟರ್ಮ್ಸ್ ಎಲ್ಲ ಗೊತ್ತಿಲ್ಲ. ಕ್ಯಾಮರಾ ಅಂದ್ಕೊಳ್ಳೆ ನಂಗೆ ಗೋಪ್ರೋನೇ ಅಂತ ಹೇಳ್ಕೊಂಡು ರೆಕಾರ್ಡ್ ಆಗ್ತಿತ್ತಾ? ಹಾಯ್ ಗೈಸ್, ಇವಾಗ ನಾವು ನಗ್ತಾ ಇದ್ದಾನೆ. ಲೆಜಿಟ್ ಅದು ಹಂಗೆ ಇಡ್ತೀಯಾ? ಇಲ್ಲ ಓಯ್ R15 ಇಲ್ಲಿ ಇಟ್ಕೊಂಡು ನಾನು ಸತ್ಯ ನಿಮ್ಮ ಬೆಂಗಳೂರಿಂದ ಹೆಂಗೆ ತಗೊಂಡು ಬಂದೆ ಅಂತ ಅನ್ಸ್ಕೊಂತಿದ್ದೆ. ಇವಾಗ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಸೊ ಇವನು ಎಲ್ಲಿ ಕರ್ಕೊಂಡು ಹೋಗ್ತೀನಣ್ಣ ಈಗ? ಬೀಚಿಗೆ ಸರ್ ಬನ್ನಿ. ಸೊ ಬೀಚಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾನೆ. ಸೊ ಬೀಚಿಗೆ ಹೋಗ್ಬಿಟ್ಟು ನಿಮ್ಗೆ ಬೀಚ್ ತೋರಿಸಿ. ಯಾವ ಬೀಚ್ ಹೇಳಿದ್ದು? ಪಡುಕೆರೆ ಬೀಚ್. ಪಡುಕೆರೆ ಬೀಚ್. ಸೊ ಪಡುಕೆರೆ ಬೀಚಲ್ಲಿ ಸಿಗ್ತೀವಿ ನಿಮಗೆ. ಹಾಯ್ ಗೈಸ್, ಇವಾಗ ನಾವು ಪಡುಕೆರೆ ಬೀಚ್ಗೆ ಬಂದಿದ್ದೀವಿ. ಬನ್ನಿ ಗೆಳೆಯರೇ, ಪಡುಕೆರೆ ಬೀಚ್ ನೋಡಿ. ಹೇಳ, ನೀನು ಮಾಡ್ತಿಲ್ಲ ಹಿಂಗಿದಲ್ಲ ಮಾಡು. ನಂಗೆ ಮಾಡು ಗೊತ್ತಿದೆ, ಅದು ಮತ್ತೆ ವಿಯರ್ಡ್ ಅನ್ಸುತ್ತೆ. ಮುಂಚೆ ಇವನು ಯಾವ ಥರದೆಲ್ಲ ಮಾಡ್ತಾ ಇದ್ದಂದ್ರೆ ವೀಡಿಯೋಸ್ ಎಲ್ಲ ಇಲ್ಲ ಸರ್, ಕಾಣಿಸ್ತಾ ಇದೆ. ಯಾವ ಪಡುಕೆರೆ ಬೀಚ್, ಇದೇ ಪಡುಕೆರೆ ಬೀಚ್. ಅದೆಲ್ಲ ಫುಲ್ ಜನ ಇದ್ದಾರೆ ಆ ಕಡೆ. ಅದೇ ನಿಮಗೆ ಅಷ್ಟು ಜನ ಅಂತ ಮೀನು ಹಿಡಿತಿದ್ರೆ ಅಂತ. ಅಲ್ಲ ಇದ್ದಲ್ಲ, ಮೀನು ಹಿಡಿತಿದ್ರು ಅಲ್ಲಿ ಕಾಣ್. ಜನ ಬಂದು ಸುಮಾರು ಮುಂದೆ ಬಂದಿತ್ತು. ಲಾಸ್ಟ್ ಟೈಮ್ ಇಷ್ಟು ಮುಂದೆ ಇರಲಿಲ್ಲ ಅಲ್ಲ ನೀನು. ಒಳ್ಳೆ ರೀಲ್ಸ್ ಎಲ್ಲ ಮಾಡ್ಲಿಕ್ಕಂತಾರೆ. ಮುಂಚೆ ಇಲ್ಲೆಲ್ಲ ಫುಲ್ ಹೆವಿ ಫೋಟೋಶೂಟ್ಸ್ ಎಲ್ಲ ಮಾಡ್ತಾ ಇದ್ವಿ. ನೋಡೋ ಥರ ಫೋನ್ಸ್ ಎಲ್ಲ ಕೊಟ್ಬಿಟ್ಟು ಅದನ್ನ ಪ್ರಾಪರ್ ಫೋಟೋ ತೆಗಿಬಿಟ್ಟು ಇನ್ಸ್ಟಾಗ್ರಾಮ್ ಎಲ್ಲ ಆಗ್ತಾ ಇದ್ವಿ. ಅಲ್ಲ, ಭಯಂಕರ ಫೋಟೋಶೂಟ್ ಮಾಡ್ತಿದ್ದೆ. ಹಾಗಾದ್ರೆ ನಿನ್ನೆ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ. ಇದ್ರಲ್ಲಿ ಬಂದು ನಾನು ಮಾತಾಡಿದ್ವಿ, ನಾವು ಅದು ಫುಲ್ ಹೆವಿ ಓಡ್ತಾ ಇದ್ವಿ ಅವಾಗ ಅಂತೆಲ್ಲ. ಇನ್ನು ಲಾಂಗ್ ರೇಸರ್ ಹಬ್ಬ ನಮ್ಮ ಹೆವಿ ಫೈಟ್ ಕೊಡ್ತಾ ಇದೆ ನಮಗೆಲ್ಲ. 800 1500 ಅದೆಲ್ಲ ಅದು ಹೇಳೋದಷ್ಟೇ, ಸಿಂಪ್ಲಿಸಿಟಿಗೆ ಹೇಳೋದು ಅವನು. ಬೇಜಾರಾಗಿದೆ ಇರಲಿ ಅಂತ. ಇಲ್ಲ ಅಂದ್ರೆ ಗೊತ್ತಿರತ್ತೆ ಎಲ್ರಿಗೂ, ಯಾರು ಫಸ್ಟ್ ಮಾತ್ರ ಯಾರು ಸೆಕೆಂಡ್ ಮಾತ್ರ ಅಂತ. ನೋಡಿ ಗೈಸ್, ಬೀಚ್ ಹೆಂಗಿದೆ. ಓ ಇದ್ರಲ್ಲಿ ಎಲ್ಲ ಸತ್ತೋಯ್ತು ಮಾರ, ಎಲ್ಕೊಂಡು ಕಟ್ಟಾಯ್ತಲ್ಲ ಎಲ್ಲ. ಸ್ಟಾರ್ ಫಿಶ್ ನೋಡಿ, ಸ್ಟಾರ್ ಫಿಶ್ ಬೇಕಾ, ಶೀಶಲ್ ಬೇಕಾ, ಏನು ಬೇಕು ಹೇಳಿ ಕಮೆಂಟ್ ಹಾಕಿ, ಎಲ್ಲ ತಗೊಬಂದು ಕೊಡ್ತೀನಿ ನಾನು. ನೋಡಿ ಇಲ್ಲ ಸ್ಟಾರ್ ಫಿಶ್ ನೋಡಿ, ಇನ್ನೊಂದಿದೆ ಸತ್ತು ಬಿದ್ದಿತ್ತು. ವಾ, ಎಷ್ಟು ಬೇಕು ಸ್ಟಾರ್ ಫಿಶ್ ಇದೆ. ಆ ಫಿಶ್ ನೆಟ್ಟಿಗೆ 4 ಎಂಟ್ಸನ್ನ ಹಾಕಿ ಮರಕ್ಕೆ ಕಟ್ಟಿದ್ರು ಆ ಸೈಡ್. ಸೊ ಅದು ಬೇವ್ಸ್ ಬಂದಾಗ ದುಡ್ಕೊಂಡು ಮುಂದೆ ಹೋಗ್ತಿಲ್ಲ ಅಂತ ಅಷ್ಟೇ, ಮತ್ತೆ ಎಂತಲ್ಲ. ಗೈಸ್ ಇವಾಗ ಅಲ್ಲಿ ಮೀನು ಹಿಡಿತಾ ಇದ್ದಾರೆ. ಕೊಡ್ಬೇಡ ಸೈಡ್ ಜನ ಮಾರ. ಅವ್ರಿಗೆ ಕೇಳೋಣ ಹಿಂಗೆ ಮೀನು ಹಿಡಿತಾರಂತ. ನನಗೆ ಅಷ್ಟು ಧೈರ್ಯ ಇಲ್ಲ, ಆದರೂ ಕೇಳ್ತೀನಿ ಇವತ್ತು ಅವ್ರಿಗೆ ಹೆಂಗೆ ಮೀನು ಹಿಡಿತೀರಾ ಅಂತ. ಬನ್ನಿ ಗೈಸ್, ಅವ್ರಿಗೆ ಹೋಗ್ಬಿಟ್ಟು ಕೇಳೋಣ. ಅಣ್ಣ ಡ್ರಿಫ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಮತ್ತೆ ತಿರ್ಗಂಗಿಲ್ಲ. ಈಗ ಫುಲ್ ಹೇಳಿದ್ದೀನಿ. ತೋರ್ಸಿಗಾಗ್ತದೆ.
ಅಲ್ಲೇ ಎರಡು ಎಣ್ಣೆ ಹಿಡ್ಕೊಂಡು ಹಿಂಗೆ ಎಳಿತಿದ್ದಾರೆ ಆ ಕಡೆ ಮತ್ತು ಈ ಕಡೆ. ಸೊ ಬೋಟ್ ಮಜಲಿದೆ. ಬೆಳಿತಲ್ಲ ಬಡಿಯಲ್ಲ ಬಡಿತಲ್ಲ ಬಲ್ಲೆ ಬಲ್ಲೆ ಓಡಿ ಮಗ ಓಡಿ ಮಗ ಓಡಿ. ನೋಡಿ ಗೈಸ್ ಬಲೆ ಬಂತು ಇವಾಗ. ನೋಡಿ ಗೈಸ್, ನಿಮ್ಮ ಬೆಂಗಳೂರಿಗೆ ಮೀನು ಬರೋಕ್ಕೆ ಈಸಿ, ಬಟ್ ಇಲ್ಲಿ ಮೀನು ಹಿಡಿಯೋದಕ್ಕೆ ಎಷ್ಟು ಕಷ್ಟ ಇದೆ ಅಂತ ನೋಡಿ. ಇಲ್ಲಿ ಇವರೆಲ್ಲ ಇಷ್ಟು ಜನ ಸೇರ್ಕೊಂಡು ಕಷ್ಟಪಟ್ಟು ಮೀನು ಹಿಡಿದು ಈ ಮೀನು ಬೆಂಗಳೂರಿಗೆ ಬೇರೆ ಬೇರೆ ಕಂಟ್ರೀಸಿಗೆ ಇಲ್ಲ ಬೇರೆ ಬೇರೆ ಸ್ಟೇಟ್ಗೆ ಕಳಿಸ್ತಾರೆ. ನೋಡಿ ಗೈಸ್, ಬೋಟ್ ಇವಾಗ ವಾಪಸ್ ಈ ದಡಕ್ಕೆ ಬರ್ತಾ ಇದೆ. ಈ ಬೋಟ್ ಏನು ಮಾಡ್ತು ಅಂತ ಹೇಳಿದ್ರೆ, ಬಲೆ ತೊಗೊಂಡೋಗ್ಬಿಟ್ಟು ಅಲ್ಲಿ ಸೆಂಟ್ರಲ್ಲಿ ಹಾಕಿ ಅಲ್ಲಿ ಸ್ವಲ್ಪ ಜನರಿಗೆಲ್ಲ ಇಳಿಸ್ಬಿಟ್ಟು ಆ ಜನರು ಅಲ್ಲಿ ಆ ನೆಟ್ಸ್ಗಳನ್ನ ತಗೊಬರೋಕ್ಕೆ ನೋಡಿ ಹೆಲ್ಪ್ ಮಾಡ್ತಾರೆ. ಸೊ ಇವರು ಅವರೆಲ್ಲ ವಾಪಸ್ ಬರ್ತಾಯಿದೆ ಈ ಬೋಟು. ಇವಾಗ ಮೀನುಗಳೆಲ್ಲ ತೆಗಿತಾ ಇದ್ದಾರೆ ಮೇಲ್ಗಡೆಗೆ. ಬಲೆ ಮೇಲ್ಗಡೆ ಬಂತು. ಇದೆಲ್ಲ ಮಧ್ಯೆ ಮಧ್ಯೆ ಮೀನು ಕಾಣಿಸ್ತಾ ಇರ್ಬೋದು ನಿಮಗೆ.
ಹಿಡಿದಿರೋ ಮೀನುಗಳನ್ನ ವಾಶ್ ಮಾಡಿ ಮತ್ತೆ ತಗೊಂಡು ಹೋಗ್ತಾರೆ ಅವರು. ಬಿಕಾಸ್ ಅದರಲ್ಲಿ ಫುಲ್ ಮರಳೆಲ್ಲ ಇರುತ್ತೆ. ಸೊ ಮರಳೆಲ್ಲ ಕ್ಲೀನ್ ಮಾಡಿ ಎಲ್ಲರೂ ಈ ಥರ ಮಾಡ್ತಾರೆ ಎಲ್ಲರೂ. ಮೀನನ್ನ ಅವ್ರದ್ದು ವೆರೈಟಿಗೆ ರೆಡಿ ಮಾಡ್ತಾ ಇದ್ದಾರೆ. ಸೊ ಪ್ರಾನ್ಸು, ಕ್ರ್ಯಾಬು, ಬೇರೆ ಬೇರೆ ಟೈಪ್ಸ್ ಆಫ್ ಫಿಶ್ನ ಸೆಪರೇಟ್ ಮಾಡ್ತಿದ್ದಾರೆ. ಅವ್ರು ಇವಾಗ ಇನ್ನೊಂದು ರೌಂಡ್ ಮೀನು ಹಿಡಿಯೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರಲ್ಲ. ಈ ಲಾಗ್ ಹೋಗ್ಬಿಟ್ಟು ನಿಮಗೆ ಮೀನು ಹೆಂಗೆ ಹಿಡಿತಾರೆ, ಅದನ್ನ ಹೆಂಗೆ ಪ್ರೊಸೆಸ್ ಮಾಡ್ತಾರೆ ಎಲ್ಲ ಗೊತ್ತಾಗಿರ್ಬೋದು. ಡೀಟೇಲಾಗಿ ಗೊತ್ತಾಗಿಲ್ಲ ಅಂದರೂ ಒಂದು ಗ್ಲಾನ್ಸ್ ಆಗೋದು ನಿಮ್ಗೆ ಏನಾದರೂ ಐಡಿಯಾ ಬಂದಿರ್ಬೋದು. ಸೊ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿದ್ದೀನಿ ನಾನು. ಅದ್ರಲ್ಲಿ ಆಡಿಯೋ ಕ್ಲಿಯರಾಗಿ ಬಂದಿದೆಯಲ್ಲೋ ನಂಗೆ ಗೊತ್ತಿಲ್ಲ. ಔಟ್ಪುಟ್ ಎಲ್ಲ ಅಲ್ಲಿ ಹೆವಿ ಗಾಳಿ ಸೌಂಡ್ ಬರ್ತಾಯಿತ್ತು. ಓಕೆ ಗೈಸ್, ನಾನು ಇಲ್ಲಿಂದ ಈಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಈ ವಿಡಿಯೋ ತುಂಬ ಲೆಂತಿ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಇನ್ನೇನಾದ್ರು ಎಕ್ಸ್ಟ್ರಾ ಕಂಟೆಂಟ್ ಇದ್ದರೆ ನಾನು ನಾಳೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬತ್ತೇಕ ಅಂತ ಹೇಳಲ್ಲ ಲಾಸ್ಟಿಗೆ. ಬತ್ತೇಕ ಬರುದಾ ಬತ್ತೇಕ ಬತ್ತೇಕ